ಈಗ ಇಷ್ಟೆಲ್ಲ ನಿಮ್ಗೂ ಆವಾಗ ಹೇಳಿದಂಗೆ 40 ವರ್ಷದಿಂದ ನಾವು ಈ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಒದ್ದಾಡ್ತಾ ಇದನ್ನೊಂದು ನಮ್ಮ ಊರಿಗೆ ಒಂದು ಸರಿಯಾದ ಸುಸಜ್ಜಿತ ರಂಗಮಂದಿರ ಮಾಡಬೇಕು ಅಂತ ಒದ್ದಾಡ್ತಾ ಇದ್ದೀವಿ. ಇವತ್ತು ವಿಕೃತ ಮನಸ್ಸುಗಳು ಬಂದು ಈ ಗ್ಲಾಸ್ಗಳೆಲ್ಲ ಒಡೆದು, ಡೋರನ್ನು ಒಡೆದು, ರಂಗಮಂದಿರ ಆ ಕಡೆ ಕಟಿಗೆಗಳಿದ್ದು ಬೆಂಕಿ ಹಾಕಿ ಇಷ್ಟೆಲ್ಲ ಅನಾಹುತ ಮಾಡಿದ್ದಾರೆ ಅಂತ ಆದರೆ ಇನ್ನು ಮುಂದೆ ನಾವು ಹಳ್ಳಿಯಲ್ಲಿ ಬದುಕೋದು ಬಹಳ ಕಷ್ಟ. ಹಾಗಾಗಿ ಇದಕ್ಕೆ ನಾವು ಈಗ ಕಂಪ್ಲೇಂಟ್ ಕೊಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀವಿ. ಆದ್ರೆ ಮುಂದಿನ ಹೆಚ್ಚಿನ ತನಿಖೆ ಮಾಡಿ ಇದು ಯಾರು ತಪ್ಪಿತಸ್ಥರು ಇದ್ದಾರೆ ಅವ್ರನ್ನ ಹಿಡಿದು ಅವ್ರಿಗೆ ನಮಗೆ